ಏನು ಕೂಗೋದು ನೋಡ್ತಿದ್ರೆ ಟ್ರಾಲ್ ಜೋರಾಗಿ ಮಾಡೋಂಗಿದ್ದೀರಾ. ಏನಿಯೋ ವೇದಿಕೆಯಲ್ಲಿರೋ ಎಲ್ಲ ಅತಿಥಿಗಳನ್ನ, ಪ್ರಾಂಶುಪಾಲರನ್ನ, ಡೀನ್ ಸರ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಭಾಳ ಧನ್ಯವಾದಗಳು ಸರ್. ಇವ್ರನ್ನೆಲ್ಲ ನೋಡ್ತಿದ್ರೆ ನಾವು ಯಾರಿಗಾದ್ರೂ ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ನಾನು ಇವ್ರಿಗೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು MLA ಆಗಕ್ಕೆ ಕಾರಣ ಮೆಡಿಕಲ್ ಹುಡುಗರು ಅಂದರೆ ನೀವು ಯಾರು ನಂಬೋದೇ ಇಲ್ಲ. ಸ್ವಲ್ಪ ಒಳ್ಳೆ ಪಂಚಿಂಗ್ ಡೈಲಾಗ್ಸ್ ಎಲ್ಲ ಮಿಸ್ ಆಗ್ತವೆ, ಸ್ವಲ್ಪ ಸುಮ್ಮನೆ. ಯಾಕೆ ಅಂತ ಹೇಳ್ತೀನಿ ಸರ್. ನನಗೆ ಗೊತ್ತಿಲ್ಲ, ನಾನು 22 ಜನ MBBS ಹುಡುಗರನ್ನ ಅಡಾಪ್ಟ್ ಮಾಡ್ಕೊಂಡು ಈಗಲೂ ಅವ್ರ ಕಾಲೇಜ್ ಫೀಸು, ಮೆಸ್ ಫೀಸ್ ನಾನೇ ಕಟ್ತಾ ಇದ್ದೀನಿ. ಅಂದರೆ ನಮ್ಮ ಪರಿಶ್ರಮದಲ್ಲಿ ಓದುವಾಗ ತಂದೆ ಅಥವಾ ತಾಯಿನ ಕಳ್ಕೊಂಡಂಥ ಮಕ್ಕಳು ಕೋವಿಡಲ್ಲಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿದ್ದರು. ಅದೇ ಟೈಮಲ್ಲಿ ಅವ್ರ ತಂದೆ ತೀರೋದ್ರು, ತಾಯಿ ತೀರೋದ್ರು. ಅಂಥವ್ರನ್ನೆಲ್ಲ 22 ಮೆಂಬರ್ಸ್ ಇವತ್ತಿಗೂ ಸ್ಟಿಲ್ ಐ ಆಮ್ ಟೇಕಿಂಗ್ ಕೇರ್. ಲಾಸ್ಟ್ ಫೆಬ್ರವರಿಯಲ್ಲಿ ನಾನು ಒಂದು ಕೋಚಿಂಗ್ ಸೆಂಟರ್ ಇಟ್ಕೊಂಡು ಬಯಾಲಜಿ ನೀಟ್ಗೆ NCERT 11th 12th ಲೈನ್ ಬೈ ಲೈನು ಅರ್ಥ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊತಿದ್ದವನು. ನನ್ನ ಜೀವನ ಅಷ್ಟೇ. ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿದ್ದೆ. ನನಗೆ ರಾಜಕೀಯ ಗಾಳಿ ಗಂಧ ಗೊತ್ತಿಲ್ಲ. ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡ್ವಿ. ಲೈಫಲ್ಲಿ ಬ್ಯಾಕ್ಗ್ರೌಂಡ್ ಇಲ್ಲ, ಸಪೋರ್ಟ್ ಇಲ್ಲ. ನನಗೆ ಗೊತ್ತಿರೋದೊಂದೇ, ಹೃದಯ ಗೆಲ್ಲೋರ್ಗಿಂತ ಹೃದಯ ಕಾಪಾಡೋರು ದೊಡ್ಡವರು ಅಂತ. ನೀವೆಲ್ಲ ಹೃದಯ ಕಾಪಾಡೋರು, ನಿಮಗಿಂತ ದೊಡ್ಡವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಸರ್. ನಮ್ಮ ಟೀಚರ್ಸ್ಗಿಂತ ಇವ್ರಿಗೆ ಜಾಸ್ತಿ ಗ್ರೇಟ್. ಯಾಕೆ ಅಂದರೆ ವೈಟ್ ಚಾಕ್ ಪೀಸ್ ವಿದ್ಯೆ ಕೊಟ್ಟರೆ ವೈಟ್ ಕೊಟ್ಟು ಜೀವ ಕೊಡುತ್ತೆ ಸರ್. ನಾನು ಸ್ವಲ್ಪ ನೆಕ್ಸ್ಟ್ ಡೈಲಾಗ್ ಮಿಸ್ ಆಗುತ್ತೆ. ಫಸ್ಟ್ ಆಫ್ ಆಲ್ MBBS ಅಂದರೆ ಮಾ ಬಾಪ್ ಕಾ ಬಡಾ ಸಪನಾ. MBBS ಅಂದರೆ ಮೇರಾ ಬಾಯಿ ಅವರು ಬಹನೋಂ ಕಾ ಬಡಾ ಸಪನಾ ಅಂತ. ನಾನೊಂದು ಎಕ್ಸಾಂಪಲ್ ನಿಮ್ಗೆ ಹೇಳಿ, ಒಂದು 30 to 40 minutes ಲಾಸ್ಟಲ್ಲಿ ಒಂದೇ ಸಲ ಕೂಗೋಣ. ನಾನೊಂದು ಫ್ರೀಕ್ವೆನ್ಸಿಯಲ್ಲಿ ಬರ್ಕೊಂಡ್ಬಂದಿದ್ದೀನಿ ಡೈಲಾಗ್ಸು. ಯಾಕೆಂದರೆ ಟೀಚರ್ ಅಲ್ವಾ, ಪ್ರಿಪೇರ್ ಆಗದೆ ಯಾವತ್ತೂ ಕ್ಲಾಸ್ಗೆ ಹೋಗಿ ಅಭ್ಯಾಸ ಇಲ್ಲ. ಒಂದು ಕೆಲಸ ಮಾಡ, ಒಂದು 40 ನಿಮಿಷ ಒಂದು 40 ನಿಮಿಷ ನೀಟಾಗಿ ನಾನು ಹೇಳೋದು ಕೇಳ್ಬಿಡಿ. ನಾನು ಖಂಡಿತವಾಗೂ ಹೇಳಬಲ್ಲೆ. ಕರ್ನಾಟಕದ ಮೂಲೆಯಿಂದ ಕನಸು ಕಟ್ಕೊಂಡು ಬಂದಿರೋ ಹುಡುಗನ್ನ ಕರ್ನಾಟಕ ಮೆಡಿಕಲ್ ಕಾಲೇಜ್ವರೆಗೂ ಕಳಿಸಿರ್ತಕ್ಕಂಥ ವಿದ್ಯಾಸಂಸ್ಥೆಯ ಮುಖ್ಯಸ್ಥ ನಾನು. ಒಂದು ಮಾತು ನಿಮಗೆಲ್ಲ ಹೇಳ್ತೀನಿ, ಒಂದು 40 minutes ಲಿಸನ್ ಕೇರ್ಫುಲ್ ಇಡಿಯರ್ಸ್. ನೀವೊಂದು ದೊಡ್ಡ ಕನಸು ಕಟ್ಕೊಂಡು MBBSಗೆ ಬಂದಿದ್ದೀರಾ. ಮೆಡಿಕಲ್ ಎಂಟ್ರೆನ್ಸ್ ಕ್ರ್ಯಾಕ್ ಆಗುತ್ತೋ ಅಲ್ಲೋ ಗೊತ್ತಿರಲಿಲ್ಲ. ಸೆಕೆಂಡ್ ಇಯರ್ ಮುಗಿದ್ಮೇಲೆ ಒಂದು ಅಟೆಂಪ್ಟ್ ಕೂತ್ಕೊಂಡ್ರಿ, 1 LT 2 LT ಕೂತ್ಕೊಂಡು ದೊಡ್ಡ ದೊಡ್ಡ ಕನಸುಗಳು ಕಟ್ಕೊಂಡು ಬಂದಿದ್ದೀರಾ. ನಾಳೆ ಏನಾಗುತ್ತೆ ಅಂತ ಯಾರಿಗೂ ಕ್ಲಾರಿಟಿ ಇಲ್ಲ. ನಾನು ಹೇಳೋದಿಷ್ಟೇ, ಈ ಏಜಲ್ಲಾದರೂ ಕ್ಲಾರಿಟಿ ಬೆಳೆಸ್ಕೊಳ್ಳೋದ್ರೆ ಲೈಫಲ್ಲಿ ಒಬ್ಬನ ಕ್ಲಾರಿಟಿ ಇರುತ್ತೆ, ಅವ್ನು ನಿಮ್ಮನ್ನು ಬಳಸ್ತಾನೆ. ಡಿಸಿಷನ್ ನಿಮಗೆ ಬಿಟ್ಟಿದ್ದು. ನನ್ನ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆದರೂ ಆಗರು, ಒಂದು ಲೈಕ್ ಕೊಡಿರೋ. ಪಕ್ಕದಲ್ಲಿ ಬೆಲ್ ಐಕನ್ ಹತ್ರಪ್ಪ. ನಾನು ನಿಮ್ಗೆ ಹೇಳೋದಿಷ್ಟೇ, ಲೈಫಲ್ಲಿ ಗೋಲ್ ಇಟ್ಕೊಳ್ಳಿ. ಇಲ್ಲ, ಲೈಫಲ್ಲಿ ಒಬ್ಬನ ಗೋಲ್ ಇರುತ್ತೆ, ಆ ಗೋಲ್ಗೆ ನೀವು ದುಡಿಬೇಕಾಗುತ್ತೆ. MBBS ಮಾಡಿದ್ದೀರಾ. ನಾನು ಭಾಳಷ್ಟು ಜನಕ್ಕೆ ಹೇಳೋದಿಷ್ಟೇ, ದಯವಿಟ್ಟು ಲೈಫಲ್ಲಿ ನಾನೊಂದು ಎಕ್ಸಾಂಪಲ್ ಹೇಳಿ ಮೋಟಿವೇಶನ್ ಟಾಕ್ ಸ್ಟಾರ್ಟ್ ಮಾಡ್ತೀನಿ. ಸರ್, ನನಗೆ ಗೊತ್ತಿಲ್ಲ, ನಾವೆಲ್ಲ ಹೆಂಗೆ ಬೆಳೆದವರು ಅಂದರೆ, ನಮ್ಮ ನಂಬಿರೋರು ಏನಾದರೂ ಹೇಳಿದ್ರೆ ಅದನ್ನು ಎಸ್ ಅಂತ ನಂಬೋರು. ಲಾಸ್ಟ್ ಫೆಬ್ರವರಿಯಲ್ಲಿ ನನ್ನ ಪಾಡಿಗೆ ನಾನು ಕೋಚಿಂಗ್ ಸೆಂಟ್ರಲ್ಲಿದ್ದೆ. ಒಂದು 4-5 ಜನ ಹುಡುಗರು ಪದೇ ಫೋನ್ ಮಾಡಿದ್ರು, ಸರ್ ಎಕ್ಸಾಮ್ ಪೋಸ್ಟ್ ಪೋನ್ ಮಾಡಿಸಿ ಸರ್ ಅಂತ. ನನಗೆ ರೀಸನ್ ಗೊತ್ತಿಲ್ಲ. ಆ ಪೋಸ್ಟ್ ಪೋನ್ ರೀಸನ್ ಜಿನೈನಾ ಏನು ಗೊತ್ತಿಲ್ಲ. ನಮ್ಮ ಸ್ಟೂಡೆಂಟ್ಸ್ ಒಂದು 45 ಜನ ಕೇಳಿದ್ರು. ಆ 45 ಜನನು ಚೆನ್ನಾಗಿ ಓದೋರೆ, ಏನು ದಟ್ರಲ್ಲ. ಇವ್ರು ಕೇಳ್ತಿದ್ದಾರೆ ಕಾಸ್ಟ್ ಜಿನೈನ್ ಇದೆ ಅಂತ. ನಾನು ಕೆಲವು ಹುಡುಗರ ಜೊತೆ ಹೈಕೋರ್ಟಲ್ಲೋ ಕೇಸ್ ಹಾಕಿದೆ. ಆದರೆ ಬ್ಯಾಡ್ ಲಕ್ ನನಗೆ ಗೊತ್ತಿಲ್ಲ ಸಿಸ್ಟಮ್ ಏನು. ನಮ್ಮ ಹುಡುಗರು ಕೇಳಿದ್ರು ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿಸ್ಬೇಕು. 1-2 ಲಕ್ಷ ಖರ್ಚು ಮಾಡಿ ಶುಕ್ರವಾರ ಕೇಸ್ ಸೋತೋದ್ವಿ, ಶನಿವಾರ ಕೇಸ್ ಸೋತೋದ್ವಿ. ಕರ್ನಾಟಕದಲ್ಲಿ ತುಂಬ ಜನ
RGHS ಗ್ರೂಪಲ್ಲೆಲ್ಲ ಇನ್ನೊಂದು ಪೋಸ್ಟ್ಪೋನ್ ಆಗುತ್ತೆ ಅದು ಇದು ಅಂತಂದರು. ನಾವು ಟ್ರೈ ಮಾಡಿದ್ವಿ, ಕೋರ್ಟಲ್ಲಿ ಸೋತೋದ್ವಿ. ನಾನು ಇಮಿಡಿಯೇಟಾಗಿ ನಮ್ಮ ಸ್ಟೂಡೆಂಟ್ಸ್ ಕೇಳ್ತಿದಾರಲ್ಲ, ನಾನು ಅವ್ರನ್ನ ಬಿಟ್ಕೊಡೋಕ್ಕಾಗಲ್ಲ ಅಂತೇಳಿ ಮಿನಿಸ್ಟ್ರ್ ಹತ್ರ ಹೋದೆ, ಕೆಲಸ ಆಗಲಿಲ್ಲ. CM ಆಫೀಸ್ಗೆ ಹೋದೆ, ಅಪಾಯಿಂಟ್ಮೆಂಟ್ ಸಿಗಲಿಲ್ಲ. ಸೊ ಅದಾದಮೇಲೆ ಎಕ್ಸಾಮ್ ಸ್ಟಾರ್ಟ್ ಆಗೋಯ್ತು. ನಮ್ಮ ಮೆಡಿಕಲ್ ಹುಡುಗರು ತುಂಬ ಟ್ರಾಲ್ ಮಾಡಿಬಿಟ್ರು. ಏನು ಗುರು ನನಗೆ ಇಲ್ಲಲ್ಲ, ನನಗೆ ನೋಡ್ರು ಬೈಸ್ಕೊಳಕ್ಕೆ ರೆಡಿ ಇದ್ಮೇಲೆ ಲೈಫಲ್ಲಿ ಅಚೀವ್ಮೆಂಟಿಗೆ ರೆಡಿ ಆಗಬೇಕಿಲ್ಲ, ತೆಪ್ಪಗೆ ಮನೆಗೆ ಹೋಗ್ತೇವೆ ನಾವು. ಬೈಸ್ಕೊಳಕ್ಕೆ ರೆಡಿ ಆಗಿ ಫೀಲ್ಡ್ ನಾನು ಹೇಳ್ತಾ ಇರ್ತೀನಿ. ನಾನು ಹಂಗಾಯ್ತು ಸರ್, ಒಂದೆರಡು ದಿನ ಕೋರ್ಟ್ಗೆ ಹೋದ್ವಿ, ಸೋತೋದ್ವಿ. ಇನ್ನೇನು ನಾನು ರಾತ್ರೋರಾತ್ರಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತರಬೇಕು ಅಂತ ಯೋಚನೆ ಮಾಡಿಬಿಟ್ಟಿದ್ದೆ. ಯಾಕೆಂದರೆ ನನಗೆ ಭಾಳ ಬೇಜಾರಾಯಿತು, ಪೋಸ್ಟ್ಪೋನ್ ಮಾಡ್ಸೋಕ್ಕಾಗಲಿ ಒಂದು ಸಿಂಪಲ್ ಎಕ್ಸಾಮು ಅಂತ. ಸಿಂಪಲ್ ಅಲ್ಲ ರಜಾ, ನಿನಗೆ ಸಿಂಪಲ್ ಅಲ್ಲ ಗೊತ್ತು ನನಗೆ. ನಮ್ಗೆ ಇಲ್ಲಿ NCERT ಓದೋಕ್ಕೆ ಕಷ್ಟ, ನೀನು ಅದು ಹೆಂಗೆ ಓದ್ತೀಯೋ ನನಗೆ ಗೊತ್ತು. ತುಂಬ ಜನ ಸೆಕೆಂಡ್ ಇಯರ್ ಬಯಾಲಜಿ ಆನ್ಸರ್ಸೇ ಈಗಲೂ ಬರೆದು ಪಾಸ್ ಆಗ್ತಿರೋದು. ಅಲ್ಲಿ ಭಾಳ ನನಗೆ ಬೇಜಾರಾಗಿತ್ತು. ತುಂಬ ಜನ ಟ್ರಾಲ್ ಮಾಡಿದ್ರು, ಏನಾಗಬೇಕು ಗೊತ್ತಾಗಲಿಲ್ಲ. ಸೊ ತುಂಬ ಬೇಜಾರಾಯಿತು ಬ್ರದರ್. ಮಾರ್ಚ್ ಆಯಿತು, ಏಪ್ರಿಲ್ ಆಯಿತು. ಸೊ ಏನಾದರೂ ಮಾಡಿ ಸಿಸ್ಟಮಲ್ಲಿ ಇದ್ದು ಚೇಂಜ್ ಮಾಡಬೇಕು ಅಂತ ಮೆಡಿಕಲ್ ಮಿನಿಸ್ಟ್ರನ್ನೇ ಸೋಲಿಸಿ ಈಗ MLA ಆಗೋದು. ನನಗೆ ನಿಜವಾಗ್ಲೂ ನಿಮ್ಮ ಎಕ್ಸಾಮ್ ಏನಾದರೂ ಪೋಸ್ಟ್ಪೋನ್ ಆಗಿಬಿಟ್ಟಿದ್ದಿದ್ರೆ ನಾನು ಈ ಡಿಸಿಷನ್ ತಗೊಳ್ತಾ ಇರಲ್ಲ, ಇವತ್ತು MLA ಆಗ್ತಿರ್ಲಿಲ್ಲ. ಯಾವಾಗ ನಿಮ್ಮ ಎಕ್ಸಾಮ್ ಯಾವಾಗ ಪೋಸ್ಟ್ಪೋನ್ ಆಗಲಿಲ್ವೋ, ಒಂದು ಬ್ರದರ್ ಒಂದು 10 ಮಿನಿಟ್ಸ್ ರಜಾ, ಸ್ವಲ್ಪ ಇಂಪಾರ್ಟೆಂಟ್ ಹೇಳೋದು ಹೇಳ್ಬಿಡ್ತೀನಿ.